ನಾಗಮಂಗಲ ಪಟ್ಟಣದಲ್ಲಿ ಸದ್ಯ ಎಸ್ಪಿ ರೌಂಡ್ಸ್ ಹಾಕಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ. ನಾಗಮಂಗಲದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಿಸಲಿ ಅಂತ ಸಿಟಿ ಎಸ್ಪಿ ಅವರು ರೌಂಡ್ಸ್ ಹಾಕ್ತಾ ಇದ್ದಾರೆ. ನಾಗಮಂಗಲದಲ್ಲಿ ಕೋಮುಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಶಾಂತಿ ಸ್ಥಾಪನೆಗಾಗಿ ಎಸ್ಪಿ ಬಾಲದಂಡಿ ಅವರು ಪ್ರಯತ್ನವನ್ನು ನಡೆಸ್ತಾ ಇರೋದರ ಪರಿಣಾಮ ಹಲವೆಡೆಗಳಲ್ಲಿ ಅವರು ರೌಂಡ್ಸ್ ಹಾಕ್ತಾ ಇದ್ದಾರೆ ಮತ್ತು ಮೈಕ್ನ ಮೂಲಕವಾಗಿ ಅನೌನ್ಸ್ ಮಾಡಲಾಗ್ತಾ ಇದೆ. ಸೈರನ್ನ ಮೂಲಕವಾಗಿ ಅವರಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಗುಂಪುಗೂಡಬೇಡಿ, 144 ಸೆಕ್ಷನ್ ಇದೆ ಮತ್ತು ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ, ಶಾಂತಿ ನೆಲೆಸಲಿ ಅನ್ನುವಂತಹ ಕರೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗಂದು ಹಾರ್ಡ್ವೇರ್ ಅಂಗಡಿ ಐತೆ, ಬೆಂಕಿ ಹಚ್ಚೋರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಾರ್ ತಗೊಂಡು ಬರ್ತಾ ಇದ್ದೋ. ಬಂದು ನೈರಾ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋದೋ. ಬಂದ ತಕ್ಷಣ ಆ ಕಡೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಲ್ಲ, ಕಾರ ಸೈಡ್ಗೆ ಹಾಕೋಣ ಅಂತ ಬಂದ ತಕ್ಷಣ ರಾಡು ಲಾಂಗಲ್ಲಿ 7-8 ಜನ ನಿಂತ್ಕೊಂಡು, ಒಂದು 10-15 ಜನ ನಿಂತ್ಕೊಂಡು ಈ ಕಡೆ ಇಲ್ಲಿ ನೋಡಿ ಲಾಂಗ್ ಅಲ್ಲಿ ಬೀಳ್ತು. ಈ ಕಡೆ ರಾಡು ಈ ಕಡೆಯಿಂದ ಬೀಳ್ತು. ರಾಡ್ ಬಂದು ನನ್ನ ಕೈ ಬಿಡ್ತು. ಇದೇ ರಾಡು ಒಳಗಡೆ ಐತೆ, ರಾಡು ಒಳಗಡೆ ಐತೆ. ಬಂದು ಒಂದು 7-8 ಜನ 10-15 ಜನ ಇದ್ರು. ಲಾಂಗು ಮತ್ತೆ ರಾಡಲ್ಲಿ ಹೊಡೆದವ್ರೆ. ಅವರೇ ಬಿಸಿರೋದು ಲಾಂಗ್. ಇದೇ ರಾಡು ಓಪನ್ ಆಗೈತೆ. ಒಂಚೂರು 5 ನಿಮಿಷ ಎಮರ್ ಕತ್ತೇನಾರ ಈಚೆ ಇದ್ರೆ ನಂಗೆ ರಾಡ್ ಹೊಡಿಬೇಕಾಯ್ತು. ಗ್ಲಾಸ್ ಓಪನ್ ಆಗಿತ್ತು. ಎಮರ್ ಕತ್ ಕೊಡಿಬೇಕಾಯ್ತು. ಲಾಂಗು ಗಾಡಿ ಆರ್ಸಿ ಓನರ್ ಬಂದು ನಾನೇ ಓನರು ಸರ್. ಗುಂಪಲ್ಲಿ ಒಂದು 15ರಿಂದ 20 ಜನ ಇದ್ರು. ಅಲ್ಲಿ ನಮ್ಮ ಇವ್ರದ್ದು ಸ್ಟುಡಿಯೋ ಮತ್ತೆ ಸ್ಟುಡಿಯೋ ಐತೆ. ಬೆಂಕಿ ಹಚ್ಚಿಬಿಟ್ಟಿದ್ರು ಆಲ್ರೆಡಿ. ಅದು ಇದ್ರ ಹತ್ರ ಒಂದು ಟಿವಿ ಶೋರೂಮ್ ಐತೆ. ಯೂಟರ್ನ್ ತಗೊಂಡು ಬಂದು ನೈರಾ ಪೆಟ್ರೋಲ್ ಬಂಕ್ ಹತ್ರ ಸೈಡ್ಗೆ ಹಾಕೋಣಂತ ಸೈಡ್ಗೆ ಹಾಕೋಷ್ಟೊಳಗೆ ಹೊಡೆದ್ರು. ಅಲ್ಲಿ ನಿಲ್ಸ್ತಿಲ್ಲ, ವಾಪಸ್ ಇಲ್ಲಿ ಬಂದು ಸ್ಟಾಪ್ ಮಾಡಿದೀವಿ. ಯಾವ ಪೊಲೀಸ್ನವರು ಬಂದು ಇಲ್ಲಿ ಬಂದು ನಮ್ಗೇನು ಇದು ಮಾಡ್ತಾ ಇಲ್ಲ. ನಮ್ದು ಹಾರ್ಡ್ವೇರ್ ಅಂಗಡಿ ಪೈಪ್ ಬೆಂಕಿ ಹಚ್ಚೋರಂತೆ ಆಲ್ರೆಡಿ. ಹಾರ್ಡ್ವೇರ್ ಅಂಗಡಿ ಪೈಪ್ ಎಲ್ಲ ಬೆಂಕಿ ಹಚ್ಚಿಬಿಟ್ಟಿದಾರಂತೆ. ನಮ್ದು ನೋಡಕ್ಕೆ ಬಿಟ್ಟಿಲ್ಲ, ನೋಡಕ್ಕೆ ಬಿಟ್ಟಿಲ್ಲ. ಯಾವ ಪೊಲೀಸ್ ಬಂದು ಇಲ್ಲಿ ಏನು ಕೇಳಿಲ್ಲ. ಈ ಕೇಳಿದ್ರೆ ಗಾಡಿ ಎತ್ಕೊಂಡೋಗಿ ಕಲ್ಲು ಬೀಸ್ತಾರೆ. ಪ್ರತ್ಯಕ್ಷದರ್ಶಿಗಳು ಘಟನೆಯ ವಿವರಣೆಯನ್ನ ಕೊಡ್ತಾ ಹೋದ್ರು. ಒಂದು 15-20 ಜನ ಯುವಕರ ಗುಂಪು ಈ ಒಂದು ಕಾರ್ಯವನ್ನ ನಡೆಸಿದೆ ಅಂತ. ಅದಕ್ಕಾಗಿ ಅವರು ಬಳಸಿದಂತಹ ಮಾರಕಾಸ್ತ್ರಗಳ ಕುರಿತಾಗಿಯೂ ಕೂಡ ಅವರು ಹೇಳ್ತಾ ಇದ್ರು. ಲಾಂಗು ರಾಡ್ಗಳನ್ನ ಬಳಸಿದ್ರು. ಯಾಮಾರಿದ್ರೆ ನಮ್ಮ ಕತ್ಗೂ ಕೂಡ ಬೀಳ್ತಾ ಇತ್ತು. ಹಾರ್ಡ್ವೇರ್ ಅಂಗಡಿಗೆ ಬೆಂಕಿ ಹಚ್ಚಿದ್ದಾರೆ. ಅಲ್ಲಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಕೂಡ ಪೊಲೀಸರು ಬಿಡ್ತಿಲ್ಲ ಅಂತ. ಹಿಂದೂ ಮುಸ್ಲಿಂ ಯುವಕರ ಮಧ್ಯೆ ವಾಗ್ವಾದ ಆಗಿ ಗಲಾಟೆ ಆಗಿದೆ. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ ಇದು. ಜಿಲ್ಲಾಧಿಕಾರಿ ಮತ್ತು ಐಜಿ ಸ್ಥಳದಲ್ಲಿದ್ದು ಪರಿಸ್ಥಿತಿಯನ್ನ ಹತೋಟಿಯಲ್ಲಿ ಇಟ್ಟಿದ್ದಾರೆ. ಘಟನೆ ಬಗ್ಗೆ ಸಿಎಂ ಮತ್ತು ಗೃಹ ಸಚಿವರ ಗಮನಕ್ಕೆ ಈಗಾಗಲೇ ತರಲಾಗಿದೆ. ಮತ್ತೆ ನಾಗಮಂಗಲದಲ್ಲಿ ಶಾಂತಿ ನೆಲೆಸಲಿ ಅನ್ನೋದು ನಮ್ಮ ಉದ್ದೇಶ. ಆ ಕಾರಣಕ್ಕಾಗಿ ಪೊಲೀಸರಿಗೆ ಸೂಚನೆಯನ್ನ ಕೊಡಲಾಗಿದೆ. ಪೊಲೀಸರು ಕೂಡ ಈಗಾಗಲೇ ಅಲರ್ಟ್ ಆಗಿದ್ದಾರೆ ಅನ್ನುವಂತಹ ವಿಷಯವಾಗಿ ನಾಗಮಂಗಲದ ಶಾಸಕ ಮತ್ತು ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಅಂಗಡಿಗಳನ್ನ ಕಳ್ಕೊಂಡು ಹಲವಾರು ವಸ್ತುಗಳು ನಷ್ಟವಾಗಿರೋ ಹಿನ್ನೆಲೆಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ಈ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಪೊಲೀಸರಿಂದ ಅವರಿಗೆ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಬಗ್ಗೆ ಏನು ಅಸಮಾಧಾನ ವ್ಯಕ್ತವಾಗ್ತಾ ಇದೆ? ದಿವ್ಯ, ಈಗ ನಮ್ಮ ಜೊತೆಲಿ ನಿನ್ನೆ ರಾತ್ರಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಈ ಪ್ರದೇಶದಿಂದ ಕೆಲವೊಂದಿಷ್ಟು ದೂರ ಇದ್ದಂತಹ ಈ ಜಮೀನಿನ ಮಾಲೀಕರು ಕೂಡ ಈಗ ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಒಟ್ಟು ಎಷ್ಟೊತ್ತಿಗೆ ಗುಂಪು ಬಂದಿದ್ದಂಥದ್ದು? ಸರ್, ಸಂಜೆ ನೈಟು ರಾತ್ರಿ 9-9:30 ಆಗಿತ್ತು ಸರ್. ಒಟ್ಟು ಎಷ್ಟು ಜನ ಇದ್ರು? ಸುಮಾರು ಒಂದು 15-20 ಜನ ಇದ್ರು ಸರ್. ನೀವೆಲ್ಲಿದ್ರಿ? ನಮ್ಮದು ಒಂದು ಜಮೀನು ಕೆಳಗಡೆ ಒಂದು ಇದು ಮಾಡಿದ್ದೀವಿ, ದನ ಕಟ್ಟೋಕ್ಕೆ ಒಂದು ಕೊಟ್ಟಿಗೆ ಮಾಡಿದ್ದೀವಿ, ಅಲ್ಲಿ ಕೂತಿದ್ದೀವಿ ಸರ್. ಅಂದರೆ ಏನು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ರೆ? ಸರ್, ಇದು ಏನಕ್ಕೆ ಬೆಂಕಿ ಹಚ್ಚೋರು ಗೊತ್ತಿಲ್ಲ. ಕೆಳಗಡೆ ಒಂದು ಪರ್ಲಾಂಗ್ ದೂರದಲ್ಲಿ ಒಳಗಡೆ ಕೂತಿದ್ದೆ ನಾನು. ಈ ನಾಗಮಂಗಲದ ಕಡೆಯಿಂದ ಒಂದು 15-20 ಜನ ಯುವಕರು ಕಿಡಿಗೂಡುಗಳು ಯಾರು ಬಂದು ಇಲ್ಲಿ ಕ್ರೌಡಾಗಿ ನಿಂತಿದ್ರು. ನಾನು ಅಲ್ಲಿ ನೋಡ್ತಾ ವಾಚ್ ಮಾಡ್ತಾ ಇದ್ದೆ. ಪೊಲೀಸ್ನವರೆಲ್ಲ ಜೀಪ್ ಓಡಾಡ್ತಾ ಇತ್ತಲ್ಲ, ಏನಕ್ಕೆ ಅಂತ ನನಗೂ ಮಾಹಿತಿ ಗೊತ್ತಿರಲಿಲ್ಲ. ಆಮೇಲೆ ಬಂದಾಗ ಹೊಗೆ ಬಂತು. ಏನಕ್ಕೆ ಹಿಂಗೆ ಹೊಗೆ ಬರ್ತದೆ ಅಂದ್ಬಿಟ್ಟು ಇದಕ್ಕಿದಂಗೆ ಬೆಂಕಿ ಹಚ್ಕೊಂಡು ಜಾಸ್ತಿ ಪ್ರಕಾಶಮಾನವಾಗಿ ಉರಿಯೋಕ್ಕೆ ಪ್ರಾರಂಭ ಆಯಿತು. ಆಗ ಇಲ್ಲಿವರೆಗೆ ಸ್ವಲ್ಪ ದೂರದಲ್ಲಿ ಬಂದು ನೋಡಿದಾಗ ಹುಡುಗರುಗಳ ಓಡಾಡ್ತಾಯಿದ್ರು. ಈ ಗುಂಪಲ್ಲಿ ನಾನು ಒಬ್ಬ ಏಕಾಂಗಿಯಾಗಿ ಯಾರನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನಾನು ತಿಳಿದೇ ಸುಮ್ಮಗಾಗಿ ಪೊಲೀಸರು ಬಂದ ತಕ್ಷಣ ಓಡ್ಬಿಟ್ಟು ಸರ್. ಏನರಲ್ಲಿ ಪೆಟ್ರೋಲ್ ಹಚ್ಚಿದ್ರೋ ಏನಾದರೂ ಗೊತ್ತಿಲ್ಲ ಸರ್ ನನಗೆ. ಅಂದರೆ ನಾಗಮಂಗಲದಲ್ಲಿ ಗಲಾಟೆ ಆಗ್ದಂಗೆ ಅದು ಇಲ್ಲಿ ತನಕ ಕಂಟಿನ್ಯೂ ಆಗಿದೆ. ನಾಗಮಂಗಲದಲ್ಲಿ ಸಂಜೆ 7-7:30 ಯಾವುದೋ ಗಣಪತಿ ವಿಸರ್ಜನೆ ಟೈಮಲ್ಲಿ ಗಲಾಟೆ ಆಗಿದೆ ಅಂತೆ.
ಆದಮೇಲೆ ನಂತರ ಜನ ಎಲ್ಲ ಕ್ರೌಡ್ ಆಯ್ತು, ಇಲ್ಲಿ ಬಸ್ಸು ಕಾರುಗಳೆಲ್ಲ ಬಿಡ್ತಾ ಇರಲಿಲ್ಲ. ಆಗ ನಾಗಮಲ್ ಕಡೆಯಿಂದ ಬಂದರು, ಕೆಲವರು ನಡ್ಕೊಂಬಂದರು, ಕೆಲವರು ಟೂ ವೀಲರಲ್ಲಿ ಬಂದರು. ಆ ಬಂದಂಥ ಸಂದರ್ಭದಲ್ಲಿ ಏಕೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತ ನಾನು ಬರಲಾಗಿ ಈ ರೀತಿ ಅಷ್ಟೊತ್ತಿಗೆ ಬೆಂಕಿ ಅನಾಹುತ ಪ್ರಾರಂಭ ಆಗಿತ್ತು ಸರ್. ನೋಡಿ, ಯಾರೋ ಒಂದಿಬ್ರು ಗಣಪತಿ ವಿಸರ್ಜನೆ ಮಾಡೋಕೆ ಒಂದು ಅವಕಾಶ ಸಿಕ್ಕಿಬಿಟ್ಟಿದ್ರೆ ಈ ಥರದ್ದು ಏನೂ ಆಗ್ತಾನೆ ಇರಲಿಲ್ಲ ಸರ್. ನಮ್ಮ ನಾಗಮಂಗಲದಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳು ಎಲ್ಲ ಒಟ್ಟಿಗೆ ಇದ್ದೀವಿ ಸರ್. ನಾವು ಯಾವುದೇ ಒಂದು ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಅವ್ರ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ಅವ್ರು ಇರ್ತಾರೆ. ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಈ ಯಾವುದೋ ಮಧ್ಯದಲ್ಲಿ ಕಿಡಿಗೇಡಿಗಳು ಮಾಡುವಂಥ ಇದಕ್ಕೆ ಬಡವರು ಬಗ್ಗರು ಬಲಿ ಆಗ್ತಾ ಇದ್ದಾರೆ ಸರ್, ಬಲಿಪಶು ಆಗ್ತಾ ಇದ್ದಾರೆ. ಇದನ್ನು ಈ ರೀತಿ ಮುಂದುವರ್ಸ್ಕೊಂಡು ಹೋಗೋದು ಬೇಡ ಯಾವ ಜನಾಂಗ ಆದರೂ ಅಂತ ನಮ್ಮ ಒಂದು ಆಸೆ ಸರ್. ಇದು ನಿನ್ನೆ ರಾತ್ರಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಸ್ವಲ್ಪ ದೂರದಲ್ಲಿದ್ದಂತಹ ಈ ಜಮೀನಿನ ಮಾಲೀಕರು ಹೇಳ್ತಾ ಇರುವಂಥ ವಿವರಣೆ. ದಿವ್ಯಾ, ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.